ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿಯೊಬ್ಬರು ತಿಳ್ಕೋಬೇಕಾದಂಥ ವಿಷಯ. ಪವರ್ಲೂಮ್ ಮತ್ತು ಹ್ಯಾಂಡ್ಲೂಮ್ ಸಿಲ್ಕ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಆ್ಯಂಡ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ಕಾಸ್ಟ್ಲಿ ಯಾಕೆ ಅಂತ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಫಸ್ಟ್ ನಾವು ನಮ್ಮ ಸಿಲ್ಕ್ ಬಗ್ಗೆ ತಿಳ್ಕೊಳ್ಳೋಣವಾ? ಇಂಡಿಯಾದಲ್ಲಿ ಮೇಯ್ನಾಗಿ 4 ಸಿಲ್ಕ್ ಟೈಪ್ ನಾವು ನೋಡ್ಬೋದು. ಅದರಲ್ಲಿ ಮಲ್ಬೆರಿ ಸಿಲ್ಕ್, ಟಸರ್ ಸಿಲ್ಕ್, ಎರಿ ಆ್ಯಂಡ್ ಮೊಗ. ಮೋಸ್ಟ್ ಆಫ್ ದ ಸ್ಯಾರೀಸ್ ನಾವು ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ನೋಡೋವಂಥ ಎಲ್ಲ ಸ್ಯಾರೀಸು ಮಲ್ಬೆರಿ ಸಿಲ್ಕ್ ಥ್ರೆಡ್ಡಿಂದನೇ ವ್ಯೂ ಮಾಡೋದು. ಈಗ ನಾವು ಈ ಮಲ್ಬೆರಿ ಸಿಲ್ಕ್ ಥ್ರೆಡ್ನ ಪ್ರೈಸ್ ನೋಡೋಣವಾ? ನಮ್ಮ ಕಂಚಿ ಸೀರೆ ಅಥವಾ ಮೊಳಕಾಲ್ಮೂರು ಸೀರೆ ಈ ಸ್ಯಾರಿಗಳಲ್ಲಿ ಯೂಸ್ ಮಾಡೋದು ಡೈ ಆದ ನಂತರ ಯೂಸ್ ಮಾಡುವಂತಹ ಥ್ರೆಡ್. ಇದರ ಪ್ರೈಸಿಂಗ್ ಇದೆ 6500 to 8000. ಈ ಗೋಲ್ಡ್ ಜರಿ ಪ್ರೈಸ್ ಮ್ಯಾಟರ್ ಆಗುತ್ತೆ. ಗೋಲ್ಡ್ ಮೇಲೆ ನಿಮಗಿನ್ನ ಚೆನ್ನಾಗಿ ಗೋಲ್ಡ್ ರೇಟ್ ಯಾರಿಗೆ ಗೊತ್ತಿದೆ ಹೇಳಿ? ಗೋಲ್ಡ್ ರೇಟ್ ಜಾಸ್ತಿ ಆದಾಗೆ ಈ ಜರಿಲಿ ಯೂಸ್ ಮಾಡುವಂತಹ ಆ ಥ್ರೆಡ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸ್ಯಾರಿಗೆ ಸಿಂಪಲ್ ಸ್ಯಾರಿನೇ ತೊಗೊಳ್ಳೋಣ ವಿತ್ ಅ ಸಿಂಪಲ್ ಬಾರ್ಡರ್. ಈ ಸ್ಯಾರಿಗೆ ತಿಳ್ಕೊಳ್ಳಿ, ನನಗೆ ಕಂಪ್ಲೀಟ್ ರಾ ಮೆಟೀರಿಯಲ್ಗೆ ಕಾಸ್ಟ್ ಆಗಿದೆ 7000 ಅಂತ. ಓಕೆ, ಈ ಸೀರೆ ಅಂದರೆ ಯಾವುದೇ ಸಿಂಪಲ್ ಬಾರ್ಡರ್ ಇರೋಂಥ ಸಿಂಪಲ್ ಸ್ಯಾರಿ ವಿತ್ ಸ್ಮಾಲ್ ಬುಟ್ಟಾಸ್, ಈ ರೀತಿ ಸ್ಯಾರಿ ನೇಯೋದಕ್ಕೆ ಮಿನಿಮಮ್ ಅಂದರೆ ಅವ್ರಿಗೆ 4 ರಿಂದ 5 ದಿನ ಅಥವಾ 6 ದಿನ ತನಕ ಹಿಡಿಬೋದು. 5 ದಿನ ಒಬ್ಬ ವ್ಯಕ್ತಿ ಒಂದು ಸೀರೆ ನೇಯ್ತಾ ಇದ್ದಾರೆ, ಆ ಸೀರೆ ಔಟ್ಪುಟ್ ಆಗೋದ್ರೊಳಗಡೆ ಅವ್ರಿಗೆ ಎಷ್ಟು ರೇಟ್ ಕೊಡ್ಬೋದು? 4,500 5 ಸಾವಿರ ಮಿನಿಮಮ್ ಅಂತ ಅಂದ್ಕೊಳ್ಳಿ, 4,000 ಅಂತಲೇ ಇಟ್ಕೊಳ್ಳಿ. ಆಯಿತಾ? ಈ ಸೀರೆ ನೇಯೋದ್ರೊಳಗಡೆ 7 + 4 ಎಷ್ಟಾಯಿತು? 11,000 ರೂಪಾಯಿ ಈ ಸೀರೆ ನೇಯೋದಕ್ಕೆ ಬಿದ್ದಿದೆ. ಯಾರಾದರೂ ನಿಮಗೆ ಬಂದು ಹೇಳಿದ್ರೆ 9,000 ರೂಪಾಯಿಗೆ ನಾವು ಪ್ಯೂರ್ ಹ್ಯಾಂಡ್ಲೂಮ್, ಪ್ಯೂರ್ ಗೋಲ್ಡ್ ಜರಿ ಒಳ್ಳೆ ಸ್ಯಾರಿ ಕೊಡ್ತೀನಿ ಅಂತ ಹೇಳಿದ್ರೆ ನಂಬೇಡಿ. 9,000 ಒಳಗಡೆ ನಿಮಗೆ ಸ್ಯಾರಿ ಸಿಗ್ತಾ ಇದೆ ಅಂದರೆ ನಂಬಲೇಬೇಡಿ. ಬಿಕಾಸ್ ಸಾಧ್ಯನೇ ಇಲ್ಲ, ಇವತ್ತಿನ ರೇಟಲ್ಲಂತೂ ಸಾಧ್ಯನೇ ಇಲ್ಲ. ಇನ್ನು ಕೆಲವರು ಆಫರ್ ಇಡ್ತಾರೆ, ಬೈ 2 get 1 ಫ್ರೀ. ಈ ಸ್ಯಾರಿ 2 ತೊಗೊಂಡ್ರೆ 1 ಫ್ರೀ ಕೊಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ನಂಬೇಡಿ. ಅದು ಖಂಡಿತ ಅದು ಹ್ಯಾಂಡ್ಲೂಮ್ ಆಗಿರೋದಿಲ್ಲ. ಹಾಗಿದ್ರೆ ನೀವು ಹ್ಯಾಂಡ್ಲೂಮ್ ಮತ್ತು ಪವರ್ಲೂಮ್ ಸ್ಯಾರೀಸ್ನ ಹೇಗೆ ಕಂಡುಹಿಡಿಯೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಮೋಸ್ಟ್ ಪ್ರಾಬಬಲಿ ನಾವು ಶಾಪ್ಗೆ ಹೋದಾಗ ನಮಗೆ ರೇಷ್ಮೆ ಸೀರೆ ಕೊಡಿ ಅಂತ ಅಂದರೆ ಅವರು ಫಸ್ಟ್ ತೋರಿಸೋದು ಇದೇ ಸ್ಯಾರೀಸೇ. ಯಾಕಂದರೆ ನಮ್ಮ ಬಜೆಟ್ಟು ಕಡಿಮೆ ಇರುತ್ತೆ ಅಲ್ವಾ, ಆ್ಯಂಡ್ ನಮಗೆ ಸಿಲ್ಕ್ ಕೂಡ ಬೇಕಿರುತ್ತೆ. ಈ ಸ್ಯಾರಿ ಹಿಂಭಾಗ ನೋಡಿದಾಗ ಇದರಲ್ಲಿ ನೂಲ್ ಈ ರೀತಿ ಈಚೆ ಬಂದಿರುತ್ತೆ. ಈಚೆ ಬಂದಿದೆ ಅಂತಂದ್ರೆ ಇದು ತೆಗೆದ್ರೆ ನೋಡಿ, ಈಗ ಹೇಳಿದ್ರೆ ಆರಾಮಾಗಿ ಈಚೆ ಬಂದ್ಬಿಡುತ್ತೆ. ಈ ತರ ಇದ್ರೆ ಇದು ಪವರ್ಲೂಮ್. ಅಂಡ್ ನೀವು ಇದರ ಸೆರಗು ಪಾರ್ಟ್ ನೋಡೋದಾದ್ರೆ ಈ ಜಾಯಿಂಟ್ ನಿಮ್ಗೆ ಕಾಣೋದಿಲ್ಲ, ಕಂಟಿನ್ಯೂಸ್ ಇರುತ್ತೆ. ಇದನ್ನ ನಾವು ಪವರ್ಲೂಮ್ ಅಂತ ಐಡೆಂಟಿಫೈ ಮಾಡ್ಬೋದು. ಈ ಹ್ಯಾಂಡ್ಲೂಮ್ ಸ್ಯಾರಿ ನೋಡಿ, ಈ ವೀಣಾ ಮತ್ತೆ ಪಿಕಾಕ್ ಮೋಟಿವ್ಸ್ ಏನ್ ಕಾಣ್ತಾ ಇದೆ ಇಲ್ಲಿ, ಇದ್ರ ಬ್ಯಾಕ್ ಸೈಡ್ ನೀವು ನೋಡಿದಾಗ ಇದರಲ್ಲಿ ಯಾವುದೇ ಥ್ರೆಡ್ ಹೊರಗಡೆ ಬಂದಿಲ್ಲ. ನೀವು ಯಾವುದೇ ನೂಲನ್ನ ಈಚೆ ತೆಗೆಯೋದಕ್ಕೆ ಚಾನ್ಸ್ ಇಲ್ಲ. ಇದನ್ನ ಟ್ವಿಸ್ಟ್ ಮಾಡಿ ನೇಯ್ಗೆ ಮಾಡ್ತಾರೆ. ಅಷ್ಟೇ ಅಲ್ಲ, ಈಗ ನೀವು ಇದರ ಜರಿ ಮತ್ತೆ ಬಾಡಿ ಮಧ್ಯೆ ಇರೋ ಇಲ್ಲಿ ಹಿಂದೆ ತಿರುಗಿಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಜಾಯಿಂಟ್ ಮಾಡಿರುವಂತಹ ಮಾರ್ಕ್ ನಿಮಗೆ ಕಾಣುತ್ತೆ. ಇದು ನಿಮಗೆ ಪವರ್ಲೂಮ್ ಅಲ್ಲಿ ನಾರ್ಮಲಿ ನೋಡೋದಕ್ಕೆ ಸಿಗೋದಿಲ್ಲ. ಸಾಫ್ಟ್ ಸಿಲ್ಕ್ ಹೌದು, ನಿಮ್ಗೆ ಹ್ಯಾಂಡ್ಲೂಮ್ ಅಲ್ಲೇ ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಬೇಕಿದ್ರೆ ಅಂಡ್ ನಿಮ್ಗೆ ಸಾಫ್ಟ್ ಫ್ಲೋಯಿ ಫ್ಯಾಬ್ರಿಕ್ ಬೇಕು ಅಂದ್ರೆ ಈ ರೀತಿ ಸ್ಯಾರಿನ ಕೂಡ ನೋಡ್ಬೋದು. ಈ ಸ್ಯಾರಿಗಳು ಕೂಡ ಪ್ಯೂರ್ ಹ್ಯಾಂಡ್ಲೂಮ್ ಆಗಿರುತ್ತೆ, ಆದ್ರೆ ಇದನ್ನ ಸಿಂಗಲ್ ಥ್ರೆಡ್ ವೀವಿಂಗ್ ಮುಖಾಂತರ ಮಾಡ್ತಾರೆ. ಇದನ್ನ 4 ಥ್ರೆಡ್ ವೀವಿಂಗ್ ಅಲ್ಲಿ ಮಾಡ್ತಾರೆ. ಅಂಡ್ ಇದಕ್ಕೆ ಸ್ವಲ್ಪ ಸ್ಟಾರ್ಚ್ ಹಾಕಿ ನೇಯ್ಗೆ ಮಾಡ್ತಾರೆ.
ಅಂಡ್ ಇದಕ್ಕೆ ವಿತೌಟ್ ಸ್ಟಾರ್ಚ್ ನೇಯ್ಗೆ ಮಾಡಿರೋದ್ರಿಂದ ಇದು ಸಾಫ್ಟ್ ಫ್ಯಾಬ್ರಿಕ್ ಬರುತ್ತೆ, ಇದು ಸ್ಟಿಫ್ ಆಗಿ ಬರುತ್ತೆ. ಮತ್ತೊಂದು ಡಿಫ್ರೆನ್ಸ್ ಏನು ಗೊತ್ತಾ, ಈ ಸ್ಯಾರಿ ನೋಡಿ, ಇಲ್ಲಿ ನಿಮ್ಗೆ ಲೈನ್ಸ್ ಕಾಣ್ತಾ ಇದೆಯಾ? ಈ ರೀತಿ ಲೈನ್ಸ್ ನೇಯ್ಗೆ ಮಾಡ್ತಾ ಇದ್ದಾರೆ, ಕೈಯಲ್ಲಿ ನೇಯ್ಗೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸಾಮಾನ್ಯವಾಗಿ ಬಂದೇ ಬರುತ್ತೆ. ನೀವು ಯಾವುದೇ ಸ್ಯಾರಿ ತಗೊಳ್ಳಿ ಈ ರೀತಿ ಲೈನ್ಸ್ ಕಾಣುತ್ತೆ. ಅಂಡ್ ನಿಮ್ಮಲ್ಲಿ ನೀವು ತುಂಬಾ ಹತ್ರದಿಂದ ಟೆಕ್ಸ್ಚರ್ ನೋಡಿದ್ರೆ ಕೆಲವೊಂದ್ ಕಡೆ ಈ ರೀತಿ ಡಾಟ್ಸ್ ಕಾಣ್ತಿದ್ಯಾ? ಈ ರೀತಿ ಡಾಟ್ಸ್ ಕಾಣಬಹುದು, ಅಥವಾ ಈ ಟ್ವಿಸ್ಟ್ ಮಾಡಿರೋ ಜಾಗದಲ್ಲಿ ಒಂದಿಷ್ಟು ಗ್ಯಾಪ್ ರೀತಿ ಕಾಣಬಹುದು. ಮೀನ್ಸ್ ಅನ್ಈವನ್ನೆಸ್ ಕಾಣುತ್ತೆ ನಿಮ್ಗೆ ಹ್ಯಾಂಡ್ಲೂಮ್ ಅಲ್ಲಿ. ಇದು ಇದೇ ಸ್ಯಾರಿಯಿಂದ ತಗೊಂಡಿರೋ ಥ್ರೆಡ್. ಇದನ್ನು ನಾನೀಗ ನಿಮ್ಮ ಮುಂದೆ ಸುಟ್ಟು ತೋರಿಸ್ತೀನಿ. ಈಗ ಇದನ್ನು ಸುಡಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ, ಕೂದಲು ಸುಡ್ತಾ ಇರುವಂತಹ ಸ್ಮೆಲ್ ಬರುತ್ತೆ. ಆ್ಯಂಡ್ ಇದು ಕಂಪ್ಲೀಟಾಗಿ ಬೂದಿ ಆಗಿಬಿಡುತ್ತೆ. ಯಾಕಂದರೆ ಇದು ನ್ಯಾಚುರಲ್ ಫೈಬರ್, ನಮ್ಮ ಕೂದಲು ಹೇಗೋ ಅದೇ ರೀತಿ ಮತ್ತೊಂದು ಸ್ಯಾರಿ ಥ್ರೆಡ್ ಕೂಡ ನಾನು ಟೆಸ್ಟ್ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ. ಸ್ಯಾರಿಲಿ ಬಳಸಿರೋದು ಪ್ಯೂರ್ ಜರಿನ, ಅದೇ ಕಂಡುಹಿಡಿಯೋದು ಅಂತೀರಾ? ಹಾಗಿದ್ದರೆ ಒಂದು ಸ್ಮಾಲ್ ಗೋಲ್ಡ್ ಥ್ರೆಡ್ ತೊಗೊಳ್ಳಿ, ಅದನ್ನ ನೀವು ಹೀಗೆ ಉಜ್ಜಿ ತೆಗೆದು ನೋಡಿ. ಮೇಲ್ಗಡೆ ಕೋಟಿಂಗ್ ರಿಮೂವ್ ಆದರೆ ಒಳಗಡೆ ರೆಡ್ ಕಲರ್ ಥ್ರೆಡ್ ಕಾಣಬೇಕು. ರೆಡ್ ಕಲರ್ ಕಾಣಿಸ್ತಾ ಇದೆ ಅಂದರೆ ಮೀನ್ಸ್ ಇಟ್ಸ್ ಪ್ಯೂರ್ ಜರಿ ಅಂತ. ಇದನ್ನು ನೀವು ಶಾಪ್ ಹೋಗ್ತಿರಲ್ಲ ಅಲ್ಲಿ ಕೂಡ ಟೆಸ್ಟ್ ಮಾಡಿ ನೋಡಬಹುದು. ಈಗ ಗೊತ್ತಾಯ್ತಲ್ಲ, ಇನ್ನು ಮುಂದೆ ಚೆಕ್ ಮಾಡಿ ಸ್ಯಾರಿ ಪರ್ಚೇಸ್ ಮಾಡಿ. ಫಾರ್ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡೋದು ಮರಿಬೇಡಿ, www.suprabha.com. ಥ್ಯಾಂಕ್ ಯು.